ಇಮ್ಯಾಜಿನ್ ಮಾಡಿ, ಇವತ್ತು ಗೂಗಲ್ ಅಥವಾ ಮೈಕ್ರೋಸಾಫ್ಟ್ ತಮ್ಮ ಸ್ವಂತ ಆರ್ಮಿ ಮೇಂಟೈನ್ ಮಾಡಿ ಒಂದು ದೇಶನ ಕ್ಯಾಪ್ಚರ್ ಮಾಡಿದ್ರೆ ಹಿಂಗಿರುತ್ತೆ. ಕೇಳೋಕೆ ಭಯ ಅನಿಸುತ್ತೆ ಅಲ್ವಾ? ಆದರೆ 400 ವರ್ಷ ಹಿಂದೆ ಎಕ್ಸಾಕ್ಟ್ಲಿ ಇದೇ ಆಯಿತು. 1600ರಲ್ಲಿ ಲಂಡನ್ನಲ್ಲಿ ಬರೀ 250 ಜನ ಬಿಸ್ನೆಸ್ಮೆನ್ ಒಂದು ಪ್ರೈವೇಟ್ ಕಂಪನಿ ಸ್ಟಾರ್ಟ್ ಮಾಡಿದರು. ಅದರ ಹೆಸರು ದ ಈಸ್ಟ್ ಇಂಡಿಯನ್ ಕಂಪನಿ. ಗೋಲ್ ಸಿಂಪಲ್: ಇಂಡಿಯಾದ ಸ್ಪೈಸಸ್ ಮತ್ತು ಮಸಾಲ. ಕಟ್ ಮಾಡಿದ್ರೆ 200 ವರ್ಷ ನಂತರ ಅದೇ ಕಂಪ್ನಿ ಹತ್ರ 2.5 ಲಕ್ಷ ಜನ ಸೋಲ್ಜರ್ಸ್ ಇದ್ದರು ಮತ್ತು ಅವ್ರು ಪೂರ್ತಿ ಇಂಡಿಯಾನ ತಮ್ಮ ಪ್ರೈವೇಟ್ ಪ್ರಾಪರ್ಟಿ ಮಾಡ್ಕೊಂಡಿದ್ರು. ಅವರು ಟ್ರೇಡರ್ಸ್ ಆಗಿ ಬಂದರು, ಆದರೆ ರೂಲರ್ಸ್ ಆಗಿ ಹೇಗೆ ಚೇಂಜ್ ಆದರು? ಇಂಡಿಯಾ ಇಷ್ಟು ದೊಡ್ಡ ದೇಶ, ಒಂದು ಚಿಕ್ಕ ಕಂಪನಿ ಒಂದು ದೇಶನ ಕಂಟ್ರೋಲ್ ಮಾಡಿದ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಕಥೆಯಲ್ಲಿ ನೋಡ್ಕೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಕತೆ ಕಾರ್ನರ್ಗೆ ಸ್ವಾಗತ. ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಬ್ರಿಟಿಷರು ಇಂಡಿಯಾಗೆ ಬಂದಾಗ ಫಸ್ಟ್ ಟೈಮು ಅವರು ಸ್ಟ್ರಾಂಗೆಸ್ಟ್ ಏನು ಆಗಿರಲಿಲ್ಲ. ಆಲ್ರೆಡಿ ಸಮುದ್ರದ ಮೇಲೆ ಪೋರ್ಚುಗೀಸರ ಕಂಟ್ರೋಲ್ ಇತ್ತು. 1608ರಲ್ಲಿ ಕ್ಯಾಪ್ಟನ್ ವಿಲಿಯಮ್ಸ್ ಸೂರತ್ಗೆ ಬಂದಾಗ ಪೋರ್ಚುಗೀಸರು ಅವನಿಗೆ ಲ್ಯಾಂಡಿಂಗ್ ಮಾಡೋಕ್ಕೂ ಬಿಡದೆ ತೊಂದರೆ ಕೊಟ್ಟಿದ್ರು. ಹಾಕಿನ್ಸ್ಗೆ ಪೋರ್ಚುಗೀಸ್ ಸೀ ಪವರ್ ಮುಂದೆ ತನ್ನ ಪವರ್ ಏನೂ ಇಲ್ಲ ಅಂತ ಗೊತ್ತಾಗಿತ್ತು. ಅವನು ಮೊಘಲ್ ಎಂಪರರ್ ಜಹಾಂಗೀರ್ ಹತ್ರ ಹೋಗ್ತಾನೆ. ಅಲ್ಲಿ ಕೋರ್ಟ್ಗೆ ಹೋದಾಗ ಅವನಿಗೆ ಟರ್ಕಿಷ್ ಮತ್ತು ಉರ್ದು ಬರ್ತಿತ್ತು. ಜಹಾಂಗೀರ್ಗೆ ಶಾಕ್ ಆಯಿತು, ಒಬ್ಬ ಯುರೋಪಿಯನ್ ನಮ್ಮ ಭಾಷೆ ಮಾತಾಡ್ತಾ ಇದ್ದಾನಲ್ಲ ಅಂತ. ಅದಕ್ಕೆ ಖುಷಿಯಾಗಿ ಅವನಿಗೆ ಇಂಗ್ಲೀಷ್ ಖಾನ್ ಅನ್ನೋ ಟೈಟಲ್ಲು ಕೊಟ್ಟಿದ್ರು. ಆದರೆ ಬಿಸ್ನೆಸ್ ವಿಷಯಕ್ಕೆ ಬಂದಾಗ ಮಾತ್ರ ಜಹಾಂಗೀರ್ಗೆ ಪರ್ಮಿಷನ್ ಕೊಡಲಿಲ್ಲ. ಯಾಕೆಂದರೆ ಪೋರ್ಚುಗೀಸ್ ಪ್ರೆಷರು ಅಷ್ಟಿತ್ತು. ಬ್ರಿಟಿಷರು ಆಲ್ಮೋಸ್ಟ್ ಫೇಲ್ ಆಗಿ ವಾಪಸ್ ಹೋಗಬೇಕಿತ್ತು. ಆದರೆ 1612ರಲ್ಲಿ ಬ್ಯಾಟಲ್ ಆಫ್ ವ್ಯಾಲಿ ನಡೀತು. ಇಲ್ಲಿ 2 ಚಿಕ್ಕ ಬ್ರಿಟಿಷ್ ಶಿಪ್ಸು ಪೋರ್ಚುಗೀಸ್ನ ಮ್ಯಾಸಿವ್ ಫ್ಲೀಟ್ಸ್ನ ಸೋಲಿಸಿದ್ವು. ಇದು ಜಹಾಂಗೀರ್ಗೆ ಒಂದು ಲೈವ್ ಡೆಮೋ ಥರ ಕಾಣಿಸಿತ್ತು. ಈ ಬ್ರಿಟಿಷರು ಪೋರ್ಚುಗೀಸ್ಗಿಂತ ಸ್ಟ್ರಾಂಗೆಸ್ಟ್ ಇದ್ದಾರೆ, ಪವರ್ಫುಲ್ ಇದ್ದಾರೆ ಅಂತ ನಂಬಿ 1615ರಲ್ಲಿ ಸರ್ ಥಾಮಸ್ ರಾವ್ಗೆ ಟ್ರೇಡಿಂಗ್ ರೈಟ್ಸ್ ಕೊಟ್ಟರು. ನಮ್ಮ ಲೋಕಲ್ ಸೂರತ್ ಮರ್ಚೆಂಟ್ಸ್ ಕೂಡ ಅವನಿಗೇನೆ ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಅವ್ರಿಗೂ ಈ ಪೋರ್ಚುಗೀಸ್ ಮೊನೊಪಲಿಯಿಂದ ಮುಕ್ತಿ ಬೇಕಾಗಿತ್ತು, ಸಾಕಾಗೋಗಿತ್ತು. ಹೀಗೆ ಟಾರ್ಜನ್ ಹಾರ್ಸ್ ಇಂಡಿಯಾದ ಗೇಟ್ ಒಳಗಡೆ ಎಂಟ್ರಾಯಿತು. ಟ್ರೇಡಿಂಗ್ ರೈಟ್ಸ್ ಸಿಕ್ಕಿದ್ದೇ ತಡ ಬ್ರಿಟಿಷರು ತಮ್ಮ ರಿಯಲ್ ಸ್ಟ್ರಾಟಜಿ ಶುರು ಮಾಡಿದರು. 1707ರಲ್ಲಿ ಔರಂಗಜೇಬ್ ಸತ್ತ ಮೇಲೆ ಮೊಘಲ್ಸ್ ಎಂಪೈರರ್ ಪೀಸ್ ಆಗಿ ಕಟ್ಟಾಯಿತು. ಬೆಂಗಾಲ್ ಆಗ ಇಂಡಿಯಾದ ಸಿಲಿಕಾನ್ ವ್ಯಾಲಿ, ಅಂದರೆ ಪ್ರಪಂಚದ ಅತಿ ಶ್ರೀಮಂತ ಸ್ಟೇಟ್. ಬೆಂಗಾಲ್ನ ನವಾಬ್ ಸಿರಾಜುದ್ದೌಲಾ ಬ್ರಿಟಿಷರ ಟ್ಯಾಕ್ಸ್ ಎವೇಷನ್ ಮತ್ತು ಕೋಟೆ ಕಟ್ಟೋದನ್ನು ನೋಡಿ ಫ್ಯೂರಿಯಸ್ ಆಗಿದ್ದರು. ಅವನು ಬ್ರಿಟಿಷರನ್ನ ಕಲ್ಕತ್ತಾದಿಂದ ಹೊರಗೆ ಹಾಕಿದ್ದ. ಬ್ರಿಟಿಷ್ಗೆ ಅದು ರೆಸ್ಪೆಕ್ಟ್ ಇಶ್ಯೂ ಅಂತ ಒಂದು ಸ್ವಲ್ಪ ಹಾಟಿಗೆ ತಗೊಂಡಿದ್ರು ಅನಿಸುತ್ತೆ. ರಾಬರ್ಟ್ ಕ್ಲೇವ್ಗೆ ಗೊತ್ತಿತ್ತು ಸಿರಾಜ್ ಹತ್ರ 50,000 ಜನದ ಆರ್ಮಿ ಇದೆ ಅಂತ. ನಾವು ಅವ್ರ ವಿರುದ್ಧ ಗೆಲ್ಲೋಕೆ ಆಗಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕೆ ಅವನು ಇಂಟರ್ನಲ್ ಬಗ್ ಹುಡುಕ್ದ. ಸಿರಾಜ್ನ ಕಮಾಂಡರ್ ಮೀರ್ ಜಾಫರ್ಗೆ, ನಾವು ನಿಮ್ಮನ್ನ ನವಾಬ್ ಮಾಡ್ತೀವಿ, ನೀನು ನಮಗೆ ಹೆಲ್ಪ್ ಮಾಡಿ ಅಂತ ಹಾಸ್ಟೈಲ್ ಡೀಲ್ ಮಾಡಿದರು. 1757ರಲ್ಲಿ ಬ್ಯಾಟಲ್ ಆಫ್ ಪ್ಲಾಸೆನಲ್ಲಿ ಮೀರ್ ಜಾಫರ್ ತನ್ನ ಆರ್ಮಿ ಜೊತೆ ಗ್ರೌಂಡ್ನಲ್ಲಿ ಸುಮ್ಮನೆ ನಿಂತ್ಕೊಂಡ. ಸಿರಾಜುದ್ದೌಲಾ ಸೋತ್ ಹೋದ. ಬ್ರಿಟಿಷರು ಬೆಂಗಾಲ್ ಖಜಾನೆನ ಲೂಟ್ ಮಾಡಿದ್ರು. ಬರೋಬ್ಬರಿ 800 ವುಡನ್ ಬೋಟ್ಸ್ನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ನ ಲಂಡನ್ಗೆ ತಲುಪಿಸಿದ್ರು. ಇಂಡಿಯಾದ ಕಾರ್ಪೊರೇಟ್ ಟೇಕ್ ಓವರ್ ಅಫಿಷಿಯಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಬೆಂಗಾಲ್ನ ಗೆದ್ದ ಮೇಲೆ ಬ್ರಿಟಿಷರು ಮಾಡಿದ ಮೊದಲನೇ ಕೆಲಸನೇ ಟ್ಯಾಕ್ಸ್ ಕಲೆಕ್ಷನ್. ಅವರಿಗೆ ದಿವಾನಿ ರೈಟ್ ಸಿಕ್ಕಿತ್ತು, ಅಂದರೆ ಈ ದೇಶದ ಜನರ ದುಡ್ಡು ಕಲೆಕ್ಟ್ ಮಾಡೋ ಲೈಸೆನ್ಸ್. ಇದು ಪ್ರಪಂಚದ ಬಿಗ್ಗೆಸ್ಟ್ ಬಿಸ್ನೆಸ್ ಮಾಡೆಲ್. ಇಂಡಿಯಾ ದುಡ್ಡಲ್ಲೇ ಇಂಡಿಯಾದ ಸ್ಪೈಸಸ್ ತೊಗೊಂಡು ಅದನ್ನು ಯುರೋಪ್ನಲ್ಲಿ ಮಾರಿ ಡಬಲ್ ಪ್ರಾಫಿಟ್ ಮಾಡಿದರು. ಫಾರ್ಮರ್ಸ್ ಮೇಲೆ 50% ಟ್ಯಾಕ್ಸ್ ಹಾಕಿದರು. 1770ರಲ್ಲಿ ಬೆಂಗಾಲ್ನಲ್ಲಿ ದೊಡ್ಡ ಫೆಮೈನ್ ಬಂದಾಗ 10 ಮಿಲಿಯನ್ ಜನ ಸತ್ತೋದ್ರು. ಆದರೆ ಈಸ್ಟ್ ಇಂಡಿಯನ್ ಕಂಪನಿ ತನ್ನ ಪ್ರಾಫಿಟ್ನ ಸ್ವಲ್ಪ ಕೂಡ ಕಮ್ಮಿ ಮಾಡಲಿಲ್ಲ. ಅವರು ಇಂಡಿಯಾವನ್ನು ಒಂದು ಕಂಟ್ರಿ ಅಲ್ಲ, ಒಂದು ಪ್ರಾಫಿಟ್ ಮೇಕಿಂಗ್ ಮಿಷಿನ್ ಥರ ನೋಡಿದರು. ನಮ್ಮ ಯೂನಿಟಿನ ಬ್ರೇಕ್ ಮಾಡೋಕ್ಕೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ತಂದರು. ಕ್ಯಾಸ್ಟ್ ಮತ್ತು ರಿಲಿಜಿಯನ್ ಹೆಸರಲ್ಲಿ ಜನರನ್ನ ಸ್ಪ್ಲಿಟ್ ಮಾಡಿದರು. 1857ರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆದಾಗ ಈಸ್ಟ್ ಇಂಡಿಯನ್ ಕಂಪ್ನಿ ಸೋತ್ ಹೋಗಿತ್ತು. ಆದರೆ ಖುಷಿ ಪಡೋ ಅಂಥದ್ದು ಏನಾಗಲಿಲ್ಲ. ಏಕೆಂದರೆ ಅಲ್ಲೊಂದು ಅಪ್ಡೇಟ್ ಬಂತು, ಅದೇ ದ ಬ್ರಿಟಿಷ್ ಕ್ರೌನ್. ಕಂಪ್ನಿ ರೂಲ್ ಮುಗಿದಿತ್ತು, ಡೈರೆಕ್ಟ್ ಬ್ರಿಟಿಷ್ ಗೌರ್ಮೆಂಟ್ ರೂಲ್ ಶುರು ಮಾಡ್ತು. ಇದು ಬರೀ ಮ್ಯಾನೇಜ್ಮೆಂಟ್ ಚೇಂಜ್ ಮಾತ್ರ. ಎಕನಾಮಿಸ್ಟ್ ಉತ್ಸಾಹ ಪತ್ನಿಕ್ ಪ್ರಕಾರ ಬ್ರಿಟಿಷರು ಇಂಡಿಯಾದಿಂದ ಲೂಟ್ ಮಾಡಿದ ಟೋಟಲ್ ವ್ಯಾಲ್ಯೂ $45 ಟ್ರಿಲಿಯನ್. ಇವತ್ತು UK ಟೋಟಲ್ GDPಗಿಂತ ಇನ್ನೂ ಜಾಸ್ತಿ. ನಾವು ಇಂಗ್ಲೀಷ್ ಮಾತಾಡ್ತೀವಿ, ರೈಲ್ವೇಸ್ ಯೂಸ್ ಮಾಡ್ತೀವಿ, ಇದೆಲ್ಲ ಬ್ರಿಟಿಷರಿಂದನೇ ಬಂದಿದ್ರು. ಆದರೆ ಅದಕ್ಕೆ ನಾವು ಕಟ್ಟಿರೋ ಪ್ರೈಸ್ ತುಂಬ ದೊಡ್ಡದು.
ಅವ್ರು ಎಂಟರ್ ಆಗಿದ್ದು ಸ್ಪೈಸಸ್ಗಾಗಿ, ಆದರೆ ಅವ್ರು ರೂಲ್ ಮಾಡಿದ್ದು ನಮ್ಮ ಮೈಂಡ್ಗಳನ್ನ. ಇದು ಕತೆ ಕಾರ್ನರ್ನ ಇನ್ವೆಸ್ಟಿಗೇಷನ್. ಈ ಹಿಸ್ಟ್ರಿ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.